ನಾವು ಇಲ್ಲಿ ಇರೋಕ್ಕಾಗೋದಿಲ್ಲ. ಗಾಳಿ ವಾತಾವರಣದಿಂದ ಕೋಳಿ ಫಾರಂ ಬಿಕ್ಕಿರೋ ನಾವಿಲ್ಲಿ ಇರೋಕ್ಕಾಗೋದಿಲ್ಲ. ನಾವು ಊಟ ಮಾಡೋಕ್ಕೂ ನಮ್ಮಿಂದ ಆಗೋದಿಲ್ಲ. ಜನಕ್ಕೊಂಥರ ಕಾಯಿಲೆ ಬಂದು ಎಲ್ಲ ನಾವು ನಳ್ತಾ ಇದ್ದೀವಿ. ಆಸ್ಪತ್ರೆಗೆ ಹೋಗೋಕ್ಕೆ ನಮ್ಮ ಹತ್ರ ಕಾಸಿಲ್ಲ, ನಾವು ಬಡವರು ಏನ್ಸ. ಇದ್ರಾಗೆ ನಾವು ಹೆಂಗಿರ ಗಾಳಿ ವಾತಾವರಣದಾಗೆ ಎಲ್ಲ ಗಾಳಿ ಗಪ್ಪನ್ ಬರ್ತದೆ. ನಾಯೆಲ್ಲ ಒತ್ಕೊಬಂದು ಇಲ್ಲ ಇಲ್ಲಿ ತಿಂದು ನಮ್ಮನ್ನ ಇದು ಮಾಡ್ತಾವೆ. ನಾವಿಲ್ಲಿ ಇರೋಕ್ಕಾಗೋದಿಲ್ಲ. ಇದಕ್ಕೆ ಏನಾದರೂ ಮಾಡಿ ನೀವು ಒಟ್ಟು ಅದು ನಿಲ್ಸಕ್ಕೆ ಪ್ರಯತ್ನ ಪಡ್ರಿ. ಏನಾಗ್ತಾ ಇದೆ ಸಮಸ್ಯೆ ಗಾಳಿಯಿಂದ ನಮ್ಗೆಲ್ಲ ಕಾಯಿಲೆ ಬರ್ತಾ ಐತೆ. ಹೆಂಗೆ ಗಾಳಿ ಹೆಂಗ್ ಬರ್ತೈತೆ? ಹೆಂಗ ಗಾಳಿ ಬೀಸೋದೇ ಅಲ್ವಾ? ಅದೇ ಏನು ಕೆಟ್ಟ ಗಾಳಿನ ಒಳ್ಳೆ ಗಾಳಿನೇ? ಮತ್ತೆ ಇನ್ನೇನ್ ಒಳ್ಳೆ ಗಾಳಿ ಬರ್ತದ? ಬಾಯೆಲ್ಲ ಇಸ ಆ ಗಾಳಿನೆಲ್ಲ ಕುಡಿದ್ರೆ ನಮ್ಗೆ ಹೊಟ್ಟೆ ಒಂಥರ ಬದರ್ತದೆ, ಎಲ್ಲ ವಾಂತಿ ಆಗ್ತದೆ, ಒಂಥರ ತಲೆ ಸುತ್ತ ಬಂದಂಗ ಆಗ್ತದೆ. ಮಕ್ಳಿಗೂ ಜ್ವರ, ನಮ್ಗೂ ಜ್ವರ. ಈ ತರ ನಾವು ಹೆಂಗ್ಸ ಬದುಕೋದಿಲ್ಲ ನಾವು. ನಿಮ್ ಜಮೀನುಗಳ ಕಡೆ ಎಲ್ಲ ಹೆಂಗೆ? ನಮ್ ಜಮೀನುಗಳ ಕಡೆನು ಎಲ್ಲ ಒತ್ಕ ಬಂದ್ ತಿಂತಾವೆ. ಅವು ಬಂದು ಇಲ್ಲಿ ನಾವು ಕೆಲಸ ಮಾಡಕ್ ಆಗೋದಿಲ್ಲ. ಬೆಳೆಕಿರೋ ಹೊಲ್ದಾಗೆಲ್ಲ ಕಡೆ ಹೋಗಕ್ ಆಗಲ್ಲ, ನಾತ ಹೊಡಿತದೆ, ಎಲ್ಲ ಕಾಯಿಲೆ ಬಂದು ಮನಿಕೊಂಡವ್ರೆ. ಏನಾನ ಪರಿಹಾರ ಮಾಡಿ. ಒಂದ್ ಅಂಗೈಯಾಗ್ಲ ಜಾಗ ಇಲ್ಲ, ಬಿಟ್ಟಿಲ್ಲ, ಹೊಲ್ದಾಗೆಲ್ಲ ಗುಂಡಿ ತೋಡಿ ಬೆಳೆನೆಲ್ಲ ತಿಂದಾಕ್ಯವೆ. ಅವ್ರನ್ನ ಕೇಳಿ ಕಟ್ಕೊಡ್ತಾರ? ಗೌರ್ಮೆಂಟ್ ಪರಿಹಾರ ಮಾಡ್ಬೇಕು. ಅಲ್ಲಿ ಎಸಿತಾರೆ, ಅದು ಅಡ್ಕ ಮಾಡ್ಬೇಕು. ಅವ್ರು ಕಂಟ್ರೋಲ್ ಮಾಡ್ಬೇಕು. ಮೇಸಿರೋರು ಮಾಡಿರೋರು ಕೋಳಿ ಫಾರಂ ಮಾಡ್ತಾ ಇಲ್ಲ. ನೋಡು ನಾಯಿ ನೋಡು ಹೊಲ್ದಾಗ. ಈಗೇನ್ ನಿಮಗೆ ಕೋಳಿ ಫಾರಂ ಇಲ್ಲ ಸಮಸ್ಯೆ ಐತಾ? ಕೋಳಿ ಫಾರಂ ಬೇಕಾ? ಬರೋ ಬಂದಷ್ಟು ಕಾಯಿಲೆ ಬರ್ತವಾಗ ಇದ್ದಷ್ಟು ಬೇರೆ ಇನ್ನೇನು ಬರಲ್ಲ ನಮ್ಗೆ. ಅದು ಬಂದಾಗಿಂದ ಮನೆ ಹತ್ರ ನೊಣಗಳೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ನೊಣನು ಜಾಸ್ತಿ ಆಗಿವೆ. ನಮ್ಮ ಔಷಧಿ ಹೇಳಕ್ ಆಗೋದಿಲ್ಲ. ಎಲ್ಲಾನು ನಮ್ಮ ಮನೆಗೆ ಏನೈತೆ, ನಮ್ಮ ಟೀಮ್ ಏನೈತೆ, ಎಲ್ಲ ಹುಡುಗರು ಕಲೆ ಬಿದ್ಬಿಟ್ಟವ್ರೆ. ಕಡೆಗೆ ತಿರ್ಗಾ ನಾವೀಗ ಸಾಲ ಮಾಡಿ ಬೆಳೆ ಹಾಕಿದೀವಿ. ಅಲ್ಲಿ ಕೋಳಿ ತಗೊಂಡ್ಬಂದ್ಬಿಟ್ಟು ಈ ನಾಯಿಗಳಿಂದ ತಿಂತವೆ, ನಮ್ಮ ಬೆಳೆ ಎಲ್ಲ ನಾಶ ಮಾಡಿದವೆ. ಹಂಗಾಗಿ ಇದನ್ನ ಒಂಚೂರು ನೀವು ಕ್ರಮ ಕೈಗೊಳ್ಳಬೇಕು.